ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಒಂದು ಕಾರ್ಯಕ್ರಮ ನಗರದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದು ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಇವತ್ತು ನಿನ್ನೆ ದಿವಸ ಕಾರ್ಯಕ್ರಮ ನಡೀತು, ಇವತ್ತು ಮಧ್ಯಾರಾಧನೆ ಇದೆ. ಇದು ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರು, ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಿದೆ, ಆಮೇಲೆ ರಾಯರ ಒಂದು ಬೃಂದಾವನಕ್ಕೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಭಕ್ತರು ಭಜನೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಆಮೇಲೆ ಇಲ್ಲಿನ ಜನಗಳಿಗೆ ಭಕ್ತಾದಿಗಳಿಗೆ ಕೇಟಗರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ, ತೋರಿಸ್ತೀನಿ ಬನ್ನಿ ವೀಕ್ಷಕರು. ಕೋಟೆನಾಡು ಗಜೇಂದ್ರಗಢದಲ್ಲಿನ ಒಂದು ರಾಯರ 354ನೇ ಆರಾಧನೆ ನಡೀತಾ ಇದೆ. ಈ ಒಂದು ಆರಾಧನೆ ನಿಮಿತ್ತವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪೂಜಾ ವಿಧಿವಿಧಾನಗಳು ಮಾಡಿದರು, ಆಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳು ನಡೆದವು, ಆಮೇಲೆ ಏನೇನು ಕಾರ್ಯಕ್ರಮಗಳಿದ್ದವು ಅನ್ನೋದನ್ನು ಇಲ್ಲಿನ ಕೇಟಗರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಬಾಕ್ಳೆ ಅವರ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ ಏನಿತ್ತು ಅಂತೇಳಿ. ಸರ್ ನಮಸ್ತೆ. ಇವತ್ತಿನ ಒಂದು ಕಾರ್ಯಕ್ರಮ ಈಗ ರಾಯರ ಆರಾಧನೆ ನಡೀತಾ ಇದೆ, ಏನೇನು ಕಾರ್ಯಕ್ರಮಗಳು ಇಲ್ಲಿ? ಇದು ರಾಘವೇಂದ್ರ ಗುರುಸ್ವರೂಪರ 354ನೇಯ ಆರಾಧನಾ ಮಹೋತ್ಸವ. ನಿನ್ನೆ ಪೂರ್ವಾರಾಧನೆ ಆಯಿತು, ಇವತ್ತು ಮಧ್ಯಾರಾಧನೆ ಇದೆ. ಬೆಳಗ್ಗೆ ಅಭಿಷೇಕ ಮತ್ತು ಅಷ್ಟೋದಕ ಎಲ್ಲ ಆಗಿದೆ. ಈಗ ಭಜನಾ ಕಾರ್ಯಕ್ರಮ ಮತ್ತು 12 ಗಂಟೆಗೆ ಆರತಿ ಆಗ್ತದೆ. ಆರತಿ ಆಗಿ ಅನ್ನಪ್ರಸ್ಥ ಇರ್ತದೆ. ನಾಳೆ ಉತ್ತರಾರಾಧನೆ. ನಾಳೆ ಸಾರ್ವಜನಿಕವಾಗಿ ಒಂದು ಪ್ರಸ್ತುತ ಕಾರ್ಯಕ್ರಮವನ್ನು ಮಠದಿಂದ ಹಮ್ಮಿಕೊಂಡಿದೆ. ಇದು ಪಲಿಮಾರು ಮಠದ ಶಾಖಾ ಮಠ. ಇದರ ಎಲ್ಲ ಸ್ವತ್ತನ್ನು ಪಲಿಮಾರು ಮಠದವರು ಹೊಂದಿದ್ದು, ಅವರ ಆದೇಶದ ಮೇರೆಗೆ ನಾವಿಲ್ಲಿ 354ನೇ ಆರಾಧನೆ ಅಗದಿ ವಿಜೃಂಭಣೆಯಲ್ಲಿ ಮಾಡ್ತಾಯಿದ್ದೀವಿ. ಸರ್, ಈಗ ನಾಳೆ ಇವತ್ತು ಮಧ್ಯಾರಾಧನೆ ಕಾರ್ಯಕ್ರಮದೊಳಗೆ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ನಾಳೆ ಏನಾದ್ರು ಕಾರ್ಯಕ್ರಮಗಳು ಇರ್ತಾವೆ ಸರ್? ನಾಳೆ ಬೆಳಿಗ್ಗೆ ರಾಯರ ಅಭಿಷೇಕ ಅಷ್ಟೋದಕ ಆದಮೇಲೆ ಪಾಲಿಕೆ ಸೇವೆ ಇರ್ತದೆ. ಮತ್ತು ನಾಳೆ ಮಧ್ಯಾಹ್ನನೇ ರಥದ ಒಂದು ರಥೋತ್ಸವ ಇರ್ತದೆ. ಅದು ಆದಮೇಲೆ ಮಹಾಮಂಗಳಾರತಿಯಾಗಿ ಸ್ವಸ್ತಿ ಆದಮೇಲೆ ಒಂದು ಪ್ರಸಾದದ ಕಾರ್ಯಕ್ರಮ ಇರ್ತದೆ. ಮತ್ತು ಸಾಯಂಕಾಲ ಏನಾದ್ರು ಕಾರ್ಯಕ್ರಮಗಳು ಇರ್ತದೆ? ಇವತ್ತು ಸಾಯಂಕಾಲ ಪಾಲಿಕೆ ಇರ್ತದೆ, ಮತ್ತು ರಥೋತ್ಸವ ಇರ್ತದೆ, ಭಜನಾ ಕಾರ್ಯಕ್ರಮ ಇರ್ತದೆ. ನಾಳೆ ಸಾಯಂಕಾಲ ಏನಿರೋಂಗಿಲ್ಲ. ಈಗ ನಾಳೆ ಅಂದರೆ ಇವತ್ತು ಮಧ್ಯಾರಾಧನೆ ಇರೋದ್ರೆ ಮಧ್ಯಾಹ್ನದಲ್ಲಿ ಒಂದು ಭಜನೆ ಕಾರ್ಯಕ್ರಮ, ನಂತರ ಮಹಾಮಂಗಳಾರತಿ ಇರುತ್ತದೆ ಅಂತ ಹೇಳಿದ್ದು. ನಾಳೆ ದಿನ ಅಂದರೆ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಕೂಡ ಇರುತ್ತೆ ಅಂತ ಹೇಳಿದರು. ಸೊ ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಅವ್ರೇನು ಹೇಳ್ತಾರೆ? ನಮಸ್ಕಾರ.
ಇದು ಮಧ್ಯಾರಾಧನೆ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿ ಸಾಯಂಕಾಲ 8:30 ಮಟ್ಟ ಇರುತ್ತೆ ಸರ್ ಇದು. ಇಲ್ಲಿ ಏನಂದ್ರೆ ಮುಂಜಾನೆದ್ದು ಪುಷ್ಪಾರ್ಚನೆ ಇರುತ್ತೆ, ಆನಂತರ ರಾಯರಿಗೆ ವಿಶೇಷ ಅಲಂಕಾರ ಇರುತ್ತೆ, ಆನಂತರ ಪಂಚಾಮೃತ ಇರುತ್ತೆ, ಆನಂತರ ಅದಾದ ನಂತರ ಮಧ್ಯಾಹ್ನ 12:30ಕ್ಕೆ ರಾಯರಿಗೆ ಇದು ಪ್ರಸಾದ ವಿತರಣೆ ಇರುತ್ತೆ. ಅವರಿಗೆ ಸಮರ್ಪಣೆ ಮಾಡಿ ಅದಾದ ನಂತರ ನೈವೇದ್ಯ ಇರ್ತದೆ. ಅದಾದ ನಂತರ ಭಜನೆ ಕಾರ್ಯಕ್ರಮ ಮಾಡಿಂದ ಅಲ್ಪೋಪಹಾರ ಮಾಡಿ ಇವತ್ತು ಸಾಯಂಕಾಲ ಮತ್ತೆ ಭಜನೆ ಮತ್ತು ರಥೋತ್ಸವ ಇರುತ್ತೆ ಸರ್. ಅದ್ರ ಜೊತೆಗೆ ಪಲ್ಲಕ್ಕಿಯೋತ್ಸವನೂ ಇರುತ್ತೆ. ಹಾಗಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲ ಕಮಿಟಿಯವರು, ಆನಂತರ ನಮ್ಮ ಈ ಗುಡಿಯ ಕೇರ್ ಟೇಕರ್ ಆದಂಥ ನಮ್ಮ ಶ್ರೀನಿವಾಸ ಬಾಕಳೆಯವರ ಸಮ್ಮುಖದಲ್ಲಿ, ಆನಂತರ ಕೆಲವೊಂದು ಮುಖಂಡರಲ್ಲಿ, ಆನಂತರ ನಮ್ಮ ಗಜೇಂದ್ರಗಢದ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನಡೆದಿದೆ ಸರ್. ನೀವು ನಮ್ಮನ್ನು ಬಂದು ಸಂದರ್ಶನ ಮಾಡಿದ್ದು ಭಾಳ ಚಲೋ ಆಯ್ತು. ಇನ್ನೂ ರಾಯರ ಪ್ರಸಿದ್ಧಿ ಬೆಳೀತೈತಿ. ದಯಮಾಡಿ ವರ್ಷ ಬರೋ ಶಕ್ತಿನೂ ಆ ರಾಘವೇಂದ್ರ ರಾಯರು ನಿಮ್ಮಲ್ಲಿ ಕೊಳ್ಳಿ, ನಿಮಗೂ ಕೂಡ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್.